ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ನಮ್ಮ ಫುಲ್ ಡೇ ಇವತ್ತು ಏನು ಮಾಡ್ತೀವಿ, ಹೇಗಿರುತ್ತೆ ಅಂತ ಒಂದು ವ್ಲಾಗ್ ಇರುತ್ತೆ. ಸೊ ಅಶ್ವಿತಿ ಅವರು ಇದ್ದಾರೆ. ಸೊ ನಮ್ಮ ಜೊತೆ ಬನ್ನಿ. ಇವಾಗ ತಾನೇ ಎದ್ದಿದ್ದೀವಿ. ಆ್ಯಕ್ಚುಲಿ ಇವತ್ತು ಲೇಟಾಗಿ ಎದ್ದಿದ್ದೀವಿ ಬಿಕಾಸ್ ನಿನ್ನೆ ಎಡಿಟಿಂಗ್ ಮಾಡ್ತಿದ್ವಿ ವ್ಲಾಗ್ದು. ಮಲ್ಕೊಳ್ಳೋದು ತುಂಬ ಲೇಟಾಗೋಯಿತು. ಹಾಗಾಗಿ ಇವಾಗ ಇನ್ನೇನು ಬ್ರೇಕ್ಫಾಸ್ಟ್, ಇವಾಗೇನೋ 11 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಇವಾಗ ತಿನ್ನಬೇಕು. ಆ್ಯಂಡ್ ನಮ್ಮ ಜೊತೆ ಯಾರೋ ಒಬ್ಬರು ರೀಜಾಯ್ನ್ ಆಗಿದ್ದಾರೆ. ಅವ್ರು ಯಾರು ಅಂತ ನಿಮ್ಗೆ ತೋರಿಸ್ತೀನಿ, ನನ್ನ ಜೊತೆ ಬನ್ನಿ. ಸೊ ನಮ್ಮ ಜೊತೆ ಇವತ್ತು ರಾಧಾ ಅವರು ಇದ್ದಾರೆ. ನಮ್ಮ ಲಾಸ್ಟ್ ವ್ಲಾಗಲ್ಲಿ ನೀವು ಇರಲಿಲ್ಲ ಅಂತ ಹೇಳಿದ್ವಿ. ಅಂದರೆ ತಿಂಡಿದು ಏನೋ ಹೇಳೋವಾಗ ಹೇಳಿದ್ವಿ, ನೀವು ವ್ಲಾಗಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲಲ್ಲ ಅಕ್ಕ. ಸೊ ಹೇಳಿದ್ವಿ ಏನಂದರೆ ಅಕ್ಕ ಇಲ್ಲ, 2 ತಿಂಗಳಿಂದ ಬಂದಿರಲಿಲ್ಲ ಅಕ್ಕ ಅಂತ. ಹಾಗಾಗಿ ಇವತ್ತು ನಿಮ್ಮನ್ನು ನಮ್ಮ ವ್ಲಾಗಲ್ಲಿ ಮತ್ತೆ ರೀಜಾಯ್ನ್ ಮಾಡಿಸಿದ್ದೀವಿ. ವಾಪಸ್ಸು ರೀಜಾಯ್ನ್ ಮಾಡಿಸಿ ಅಕ್ಕ ಪಾತ್ರೆ ತೊಳಿತಿದ್ದಾರೆ. ಅಕ್ಕ ಅದು ಇಟ್ಬಿಡಿ ಪಾತ್ರೆ. ಅಲ್ಲ ಚಿಕನ್ ಇಟ್ಕೊಳ್ಳಿ ನೋಡೋಣ. ಆ ಕೈ ಇಟ್ಕೊಳ್ಳಿ, ನೀರಿದೆ. ಏನು ಸಮಾಚಾರ? ಇಲ್ಲ ಹೇಳ್ಬೇಕಮ್ಮ, ಚೆನ್ನಾಗಿದೆಯಾ ನಿಮ್ಮ ಲಾಗಿಂಗ್ ಹೆಂಗೆ ನಡೀತೈತೆ? ನಮ್ಮದು ಚೆನ್ನಾಗಿ ಯೂಟ್ಯೂಬ್ ಚೆನ್ನಾಗಿ ನಡೀಲಿ ಅಂತ ನಡೀತಾ ಇದೆ, ಚೆನ್ನಾಗಿ ನಡೀತದೆ. ನಿಜ ಹೇಳಬೇಕಂದ್ರೆ ಲಾಸ್ಟ್ ವ್ಲಾಗಲ್ಲಿ ನಮಗೆ ನಾವು ಹೇಳಿದ್ವಿ ಏನಂದರೆ ನಮಗೆ ಹೊಟ್ಟೆ ಎಲ್ಲ ಸರಿ ಇರಲಿಲ್ಲಲ್ಲ, ತಿಂದೆಲ್ಲ ಕರೆಕ್ಟಾಗೆಲ್ಲ. ಹಾಗಾಗಿ ನೀವು ಇಲ್ಲ, ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀವಿ ಅಂತ. ಇವಾಗ ನೀವು ವಾಪಸ್ ಬಂದಿದ್ದೀರಾ. ಹಾಗಾಗಿ ನಿಮ್ಮನ್ನೊಂದು ಇವತ್ತು ಅಕ್ಕ ಏನೆಲ್ಲ ನಮಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ನಾವು ಇವಾಗ ನಿಮಗೆ ತೋರಿಸ್ತೀವಿ. ಪ್ಲೇಟಲ್ಲಿ ಹಾಕಿದ ಮೇಲೆ ತೋರಿಸೋಣಲ್ಲ ಅಕ್ಕ. ಸೊ ಇವತ್ತಿನ ನಮ್ಮ ದಿನ ಹೇಗಿರುತ್ತೆ, ಏನೇನು ಮಾಡ್ತೀವಿ, ಏನು ತಿಂತಾಯಿದ್ದೀವಿ. ಅದೇ 11 ಗಂಟೆಗೆ ಎದ್ದಿದ್ದೀವಿ. ಬಿಕಾಸ್ ನಿನ್ನೆ ನಾವು ದುಬೈದು ಫೋಟೋಶೂಟ್ ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ವಿ. ಆ್ಯಂಡ್ ತುಂಬ ಇತ್ತು. ಸೊ ಅದನ್ನು ಎಡಿಟ್ ಮಾಡಿ ಮಲಗೋ ಅಷ್ಟರಲ್ಲಿ 3-4 ಗಂಟೆ ಆಗಿದೆ. ಮಲ್ಕೊಂಡು ವ್ಲಾಗ್ಸ್ ಎಡಿಟಿಂಗ್ ಅಂದರೆ ಅಷ್ಟು ಈಸಿ ಅಂದ್ಕೊಂಡಿದ್ದೀರಾ? ಇಲ್ಲ. ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಇವಾಗ ಅಶ್ವಿತಿ ಅವರು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ವಾಶ್ರೂಮಲ್ಲಿದ್ದಾರೆ, ಅವರು ಬರ್ತಾರೆ. ಆ್ಯಂಡ್ ಇವಾಗ ತಿಂಡಿ ತಿನ್ನೋ ಮುಂಚೆ ನಾವು ಯೂಶ್ವಲಿ ಫಾಲೋ ಮಾಡೋದಂದರೆ ABC ಜ್ಯೂಸ್. ಅಂದರೆ ಡೈಲಿ ಅಲ್ಲ, ಡೈಲಿ ಕುಡಿಬಾರ್ದು. ಎಳ್ನೀರು, ABC ಜ್ಯೂಸ್ ಈ ಥರ. ಸೊ ಅಕ್ಕ ತುಂಬ ದಿನ ಆದಮೇಲೆ ಬಂದಿದ್ದರಿಂದ ಬ್ಯಾಕ್ ಟು ABC ಜ್ಯೂಸ್. ಇವಾಗ ಇನ್ನು ಸ್ಕಿನ್ನೆಲ್ಲ ಗ್ಲೋ ಆಗುತ್ತೆ ಅನಿಸುತ್ತೆ. ಟು ಬಿ ಹಾನೆಸ್ಟ್, ಆ್ಯಕ್ಚುಲಿ ಅಕ್ಕ ನಾವು ಜ್ಯೂಸ್ ಕುಡಿತಿದ್ವಿ ಅಲ್ಲ, ಎಷ್ಟು ಡಿಫ್ರೆನ್ಸ್ ಇತ್ತು ಅಂತಂದರೆ ನಿಜವಾಗ್ಲೂ ಅದು ಸುಳ್ಳಲ್ಲ. ಯಾಕಂದರೆ ಆರೋಗ್ಯದಲ್ಲಾಗಲಿ ಅಥವಾ ಸ್ಕಿನ್ನಲ್ಲಾಗಲಿ ಐ ಥಿಂಕ್ ನಾನು ತುಂಬ ಡಿಫ್ರೆನ್ಸ್ ನೋಡಿದ್ದೆ. ಇವಾಗ ಯಾವುದು ಪಾಲಕ್ ಜ್ಯೂಸ್ ಕುಡಿತಿದ್ವಿ ABC ಜ್ಯೂಸಲ್ಲಿ. ಇವಾಗ ಪಾಲಕ್ ಜ್ಯೂಸ್ ಮೊನ್ನೆ ನೀವಿಲ್ಲೆಲ್ಲ ಮಿಸ್ ಮಾಡ್ಕೊಂಡ್ರಿ. ನಾನು ಮಿಸ್ ಮಾಡಿಕೊಂಡೆ. ಮೊನ್ನೆ ಪಾಲಕ್ ಜ್ಯೂಸ್ ಇತ್ತು, ಪಾಲಕ್ ಜ್ಯೂಸ್ ಕುಡ್ದಿಲ್ಲ. ಆ್ಯಕ್ಚುಲಿ ಇದೂ ನಾನು ಇವಾಗ ನೀವು ಬಂದ ಮೇಲೆ ಫಸ್ಟ್ ಟೈಮ್ ಕುಡಿತಿರೋದು. ಹೌದು, ನಾನು 2 ಜ್ಯೂಸ್ ಚೆನ್ನಾಗಿದೆಯಾ? ಸರಿ ಬಂದಿದೆಯಾ? ಸಖತ್ತಾಗಿ ಬಂದಿದೆ ಜ್ಯೂಸು. ಇದೊಂಥರ ಕುಡಿದ್ರೆ ನಿಜ ಹಾಯ್. ಇಲ್ಲಿ ಲೈಟ್ ಕಮ್ಮಿ ಇದೆ ಅಲ್ಲಕ್ಕ, ನಾವು ಜಾಸ್ತಿ ಹಾಕ್ಬೇಕು ಅನ್ಸುತ್ತೆ. ಅಲ್ಲಿ ಸ್ವಿಚ್ಚು ಅಮ್ಮ. ಏನಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಂದರೆ ಈ ಜ್ಯೂಸ್ ಕುಡಿದ್ರೆ ನಿಜ ಹೇಳಬೇಕು ಅಂದರೆ ಎಷ್ಟು ಎನರ್ಜಿ ಬರುತ್ತೆ ಅಂದರೆ ನಿಜ. ಇದ್ದೀನಿ ಹಾಂ, ಜ್ಯೂಸ್ನ ಕುಡಿಯೋಕ್ಕೆ ಟ್ರೈ ಮಾಡ್ತಿದ್ದೀರಾ? ನಿಜವಾಗ್ಲೂ ಕಾಲು ನೋವಿದೆಯಲ್ಲ ಅದಕ್ಕೆ ಕೂಡ ಆ್ಯಕ್ಚುಲಿ ಕುಡೀರಿ. ಅದೇ ನಿಮ್ಗೆ ಹೇಳಿದ್ವಿ ನಾವು ವ್ಲಾಗಲ್ಲಿ, ನಿಮಗೆ ಕಾಲು ನೋವು ಇದೆ ಅದಕ್ಕೆ ನೀವು ಬರ್ತಾಯಿಲ್ಲ ಅಂತ. ಆ್ಯಕ್ಚುಲಿ ನಾವೆಲ್ಲ ಮಾಡೋ ತಪ್ಪುಗಳೇ ಇದು. ಒಂದು ಆ ಏಜಲ್ಲಿ ನಾವು ಏನೂ ಕುಡಿಯಲ್ಲ. ಇವಾಗ ಇಲ್ಲ, ನಾನು ತುಂಬ ತಪ್ಪು ಮಾಡ್ತೀನಿ. ಯಾಕಂದರೆ ಟೈಮ್ ತಿನ್ನಲ್ಲ, ಟೈಮ್ಗೆ ಏನು ಕುಡಿಯಲ್ಲ, ಇದು ಮಾಡಲ್ಲ. ಆ ಥರ ಮಾಡೋದಕ್ಕೆ ನನಗೂ ಬಿದ್ದಿದ ಮೇಲೆ ಅದೇ ಹೇಳ್ತಾರಲ್ಲ, ಅಲ್ಲದ ಬಿದ್ದ ಮೇಲೇ ಬುದ್ಧಿ ಬರೋದಂತ. ಅಲ್ಲ, ನಾವು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀವಿ ಹೆಲ್ತ್ಗೆ ನಿಮಗೆ ಸ್ಕಿಪ್ ಮಾಡಬೇಡಿ ಬ್ರೇಕ್ಫಾಸ್ಟ್. ಏನಂದರೆ
ಇನ್ನೊಂದು ಟ್ಯಾಬ್ಲೆಟ್ಗಳು ತಗೋಬೇಕು, ಸಪ್ಲಿಮೆಂಟ್ಸು, ಅಯನ್ನು, ಮ್ಯಾಗ್ನೀಷಿಯಮು. ಎಸ್ಪೆಷಲಿ ನನಗೆ ಇತ್ತೀಚೆಗೆ ಗೊತ್ತಾಗಿರೋದು, ಡಾಕ್ಟರು ಹೇಳ್ತಿರೋದು ಮ್ಯಾಗ್ನೀಷಿಯಮ್ ಟ್ಯಾಬ್ಲೆಟ್ ಇದೆಯಲ್ಲ, ಅದು ತಗೊಳ್ಳೇಬೇಕು. ಅದು ಕಮ್ಮಿ ಇದ್ದರೆ ನಿಮ್ಮ ಬಾಡಿಯಲ್ಲಿ ನಿಮಗೆ ಕೈಕಾಲು ನೋವು, ಆ ನೋವು, ಈ ನೋವು. ಅದೇ ಇವಾಗ ಬ್ಲಡ್ ಕಮ್ಮಿ ಇರೋದಕ್ಕೆ ನನ್ನ ಕೈಯಲ್ಲಿ ಹಿಂಗೆ ಹಿಡ್ಕೊಳ್ಳೋದು ಸ್ವಲ್ಪ ಇದಾಗೋದು. ಅದಕ್ಕೆ ನೀವು ಈ ಜ್ಯೂಸ್ ಕುಡಿಲೇಬೇಕು. ಟ್ರೈ ಮಾಡಿ. ಡೈಲಿ ಕುಡಿಬೇಡಿ, ಡೈಲಿ ಕುಡಿಬಾರ್ದು. ಅದೇ ಒಂದು ದಿವಸ ಹಂಗೆ ಕುಡಿದು. ಸೊ ಚಿನ್ನಮ್ಮ ಬಂದಿದ್ದಾರೆ. ಚಿನ್ನಮ್ಮ ಬಂದರು. ಚಿನ್ನಮ್ಮ ಅಂತ ಹೇಳ್ಬಿಡಿ, ಅಲ್ಲಿ ಹೋಗಿ. ಅಕ್ಕ ಗುಡ್ ಮಾರ್ನಿಂಗ್. ನೋಡಿ ಅಕ್ಕ ಇವಾಗ ಫುಲ್ಲು ಇದು. ಅಕ್ಕ ಈ ಲೈಟ್ ಬೇಡ ಅಕ್ಕ, ಅದು ಹಾಕಿ. ಇದೊಂಥರ ಮುಖದಲ್ಲಿ ಶೈನ್ ನೋಡಿ, ಅಂದರೆ ಈ ಮಳೆ ಇದೆಯಲ್ಲ ಅದಲ್ಲ, ಇದು ಆಫ್ ಮಾಡಿ, ಇದು ಇರಲಿ. ನಿಮಗೆ ಲೈಟ್ ಟೆಸ್ಟಿಂಗ್ ಆಗ್ತಿದೆ. ಹೇಳಿ. ಅದಕ್ಕೆ ಇವಾಗ ಅಕ್ಕನಿಗೆ ನಾವು ಹೇಳ್ತಾ ಇದ್ವಿ, ಅಕ್ಕ ವಾಪಸ್ ಬಂದಿದ್ದಾರೆ. ಪ್ಲಸ್ 1 ನಿಮಿಷ ಲಾಂಗ್ ಆಯ್ತಿದು. ಅಕ್ಕ ಇಲ್ಲಿ ಬ್ರೆಡ್ ಇಟ್ಟು ಬ್ರೆಡ್ ಸುಟ್ಟೋಯ್ತೋ ಗೊತ್ತಿಲ್ಲ. ಸುಟ್ಟೋಯ್ತಾ ಅಕ್ಕ? ನಾನು ಇಲ್ಲಿ ಬಾ, ಇದು ಬರೋಕ್ಕಿಲ್ಲ. ನಾನು ಒಂದೊಂದು ಫ್ರೇಮಲ್ಲಿ ಒಂದೊಂದು ಫ್ರೇಮ್. ಇವಾಗ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಗೊತ್ತಿರುತ್ತೆ. ಇದು ಮ್ಯಾಂಗೋಗಳು ತಿಂದು ಫುಲ್ ಮುಖದಲ್ಲೆಲ್ಲ ಮ್ಯಾಂಗೋ ಪಿಂಪಲ್ ಬಿದ್ದಿದೆ. ಇವಾಗ ಇನ್ನೂ ರಿಕವರಿಯಲ್ಲಿ ಇದೆ ಸ್ಕಿನ್ನು. ಸೊ ಇವಾಗ ಅಕ್ಕ ಬಂದಿದ್ದಾರೆ ವಾಪಸ್ಸು, ಹಂಗಾಗಿ ವಾಪಸ್ ABC. ವಾಪಸ್ ಯಾವುದು ಅಕ್ಕ? ನಾನು ಇದೇ ಹೇಳಿದೆ ತಾನೆ. ನಾನು ಇದೇ ಹೇಳಿದೆ ಇವಾಗ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಸ್ಕಿನ್ಗೆ, ಬಾಡಿಗೆ ಅಂತ. ಬಟ್ ಇಟ್ಸ್ ಓಕೆ, ಒಂದೊಂದು ಸಲ ನ್ಯಾಚುರಲ್ ಆಗಿದ್ರೇ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಎಸ್, ಓಕೆ ಬಾ ಇವಾಗ ತಿಂಡಿ ತಿನ್ನು. ಫಸ್ಟ್ ಬಂತು ಇದು ಬ್ರೇಕ್ಫಾಸ್ಟ್. ಇದು ಮಶ್ರೂಮ್ ಬ್ರೆಡ್. ಇದು ಆ್ಯಕ್ಚುಲಿ ನಮ್ಮ ಫೇವ್ರೇಟು. ಇದರ ರೆಸಿಪಿ ಎಲ್ಲ ನಮ್ಮ ಹತ್ರ ಕೇಳಬೇಡಿ. ಇದು ನೀವು ರೆಸಿಪಿಗೆ ಮಿಸ್ಸಸ್ ರಾಧಾ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಮ್ಮಿ ಬ್ರೇಕ್ಫಾಸ್ಟ್. ನನಗೆ ಗಂಟ್ಲು ಬ್ರೇಕ್ಫಾಸ್ಟ್ ಇಂಗ್ಲೀಷ್ ಟೀಚರ್ ಬಂದಿದ್ದಾರೆ ಬೆಳಿಗ್ಗೆ. ಇಲ್ಲಿ ನನಗೆ ಗಂಟ್ಲು ನೋಡ್ತಾ ಇದೆ. ನನಗೆ ಗೊತ್ತು ಬೆಳಿಗ್ಗೆ ಎಲ್ಲ ಅಂತೂ ಕಮ್ಮಿನೇ ಆಗಿದೆ. ಇವಾಗ ಬೆಳಿಗ್ಗೆ ಅಲ್ಲ, ಇವಾಗ ಲೇಟ್ ಆಗಿದೆ ಗೊತ್ತು. ಎಲ್ರಿಗೂ ಹೇಳಿದ್ದೀನಿ ನಾವು ಎದ್ದಿದ್ದೆ ಲೇಟ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ತುಂಬ ದಿನ ಆದಮೇಲೆ ತಿಂತಾ ಇರೋದನ್ನು ಸಾಕಾಗಿ ಇದಾಗ್ತಿದೆ. ಆ್ಯಂಡ್ ನಾವು ಅಕ್ಕಗೆ ಹೇಳ್ತಾ ಇದ್ವಿ ದಟ್ ಅಂದರೆ ಅವ್ರಿಗೆ ಕಾನ್ಷಿಯಸ್ ಆಗ್ತಿದೆ ಅವ್ರೇನೋ ಜಾಸ್ತಿ ಮಾತಾಡ್ತಿದ್ದಾರಾ ಹೇಗೆ ವ್ಲಾಗ್ಗಳಿಗೆ ಅಂತ. ಸೊ ನಾವು ಹೇಳ್ತಿದ್ವಿ ಆ ಥರ ಏನಿಲ್ಲ, ನಾವಾಗಿರೋದೇ ಜನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ಗ್ಯಾಪ್ ಆದಮೇಲೆ ಇಟ್ಕೋಶ್ ನಾನು ಇಟ್ಕೊಂಡೇನು, ನೀನು ಬಾರ ಇಲ್ಲಿ, ನೀನು ಕೊಡು, ಜಾಗನೇ ಕೊಡಲ್ಲ. ಇವಳೊಂದು ಏನು ಇರಿಟೇಟಿಂಗಪ್ಪ. ಮೈಕಿ ಅಲ್ಲಿದೆ. ಅದು ಯಾರಿಗೆ ಇಟ್ಟಿರೋದು? ಮೈಕಿದು ಇದೆಲ್ಲ ಹೋಗಿದೆ ಸ್ಟಿಕ್ಕರ್ಗಳು. ಅದು ಇಲ್ಲವೇ ಇಲ್ಲ, ಅಲ್ಲೆಲ್ಲೋ ಇರಬೇಕು. ಏಯ್ ಬಟ್ಟೆ ಮೇಲೆ ಕಣೆ. ಜಸ್ಟ್ ಮಿಸ್. ಬೀಟ್ರೂಟ್ ಜ್ಯೂಸ್ ಒಳಗಡೆ ಇಡ್ತಾ ಇತ್ತು ಇವಾಗ. ಮೈಕು ಕತ್ತೆ ಗೋವಿಂದ ಆಗ್ತಿತ್ತು. ಸೊ ಇಟ್ಕೋ, ಇದು 1 ನಿಮಿಷ ಇಟ್ಕೋ, ಹೇಳ್ತೀನಿ. ನೀನು ಅದು ಕಟ್ ಮಾಡು ಫಸ್ಟ್. ಸೊ ನಾವು ಅಕ್ಕಗೆ ಹೇಳ್ತಾ ಇದ್ವಿ ದಟ್ ಎಷ್ಟು ಅಮ್ಮನ ಎಷ್ಟು ಜನ ನೀವೆಲ್ಲ ಇಷ್ಟಪಡ್ತಿದ್ದೀರಾ ಅಂದರೆ, ಪ್ರತಿ ಕಮೆಂಟ್ಸು ಅಮ್ಮ ಬಗ್ಗೆ. ಆಮೇಲೆ ಅಮ್ಮ ಹೇಳ್ತಾ ಇದ್ದಾರೆ ಅವ್ರು ಎಲ್ಲಿ ಹೋದ್ರು ಇವಾಗ ಕೇಳ್ತಾ ಇದ್ದಾರಂತೆ
ನೀವು ಅದ್ವಿತಿ ಅಶ್ವಿತಿ ಅವ್ರ ಅಮ್ಮ ಅಲ್ವಾ, ನಿಮ್ಮ ವ್ಲಾಗ್ಸ್ ನೋಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿದ್ದೀವಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮದೇ ವ್ಲಾಗ್ ನೋಡೋಕ್ಕೆ, ನೀವು ವ್ಲಾಗಲ್ಲಿ ಇರೋದು ನೋಡೋದಕ್ಕೆ ಕಾಯ್ತೀವಿ ಅಂತ. ಬಟ್ ಏನು ಗೊತ್ತಾಕ, ಅನ್ಫಾರ್ಚುನೇಟ್ಲಿ ಅಂದರೆ ಅಮ್ಮ ಇಲ್ಲೇ ಇದ್ದಿದ್ರೆ ನಾವು ಎಷ್ಟು ಕಾಂಟೆಂಟ್ಸು ಅವ್ರ ಜೊತೆ ಮಾಡ್ಬೋದಿತ್ತು, ಸುಮ್ಮನೆ ಮಾಡ್ಬೋದಿತ್ತು, ಅಟ್ಲೀಸ್ಟ್ ಜನರಿಗೆ ಖುಷಿ ಆಗ್ತಿತ್ತು. ಬಟ್ ಅವ್ರು ಇಲ್ಲಿರೋದಲ್ಲ, ಅವ್ರು ಇರೋದು ಮಂಗಳೂರಲ್ಲಿ. ಆ್ಯಂಡ್ ನಾವು ಯಾವಾಗ ಮಂಗಳೂರು ಹೋಗ್ತೀವಿ ಅವ್ರ ಜೊತೆ ತೊಗೋಬೋದು, ಅಥವಾ ಅವ್ರು ಇಲ್ಲಿ ಬಂದಾಗ ನಾವು ವೀಡಿಯೋಸ್ ಮಾಡ್ಬೋದು ಅಷ್ಟೇ. ಸೊ ಇಲ್ಲಿ ನೀವು ನೋಡೋ 3 ಪಾತ್ರಗಳಂದರೆ, ಒಂದು ಪಾತ್ರಗಳು, ಯಾವ ಪಾತ್ರ, ಅಡುಗೆ ಪಾತ್ರನ ಅಥವಾ ಮನುಷ್ಯ ಪಾತ್ರ, ಪರ್ಫಾರ್ಮೆನ್ಸ್. ಒಂದು ಅಶ್ವಿತಿ ಅವರು, ಒಂದು ನಾನು, ಒಂದು ರಾಧಾ ಮಿಸ್. ಇವಾಗ ಇನ್ನೊಬ್ರು ಆ್ಯಡ್ ಆನ್ ಆಗಿದ್ದಾರೆ. ಬಟ್ ಒಂದಂದರೆ ಅವ್ರಿಗೆ ಕನ್ನಡ ಬರಲ್ಲ, ಆ್ಯಂಡ್ ಅವರ ಹಿಂದಿ ಅರ್ಧ ನಮಗೆ ಅರ್ಥ ಆಗಲ್ಲ. ಅವರು ಆತಿ ಹೂ ಹೇಳೋ ಬದಲು ಜಾತಿ ಹೂ ಅಂತ ಹೇಳ್ತಾರೆ. ಫಸ್ಟ್ ಜಾತಿ ಹೂ ಅವ್ರದ್ದು ಏನು. ಸೊ ಬೇಸಿಕಲಿ ನಾವು ಯಾರ ಬಗ್ಗೆ ಮಾತಾಡ್ತಿದ್ವಿ, ನಮ್ಮ ಮನೆ ಕ್ಲೀನ್ಗೆ ಒಬ್ಬರು ಅರ್ಚನಾ ದೀದಿ ಬರ್ತಾ ಇದ್ದಾರೆ. ಅವರು ಕೋಲ್ಕತ್ತಾ, ಬೆಂಗಾಲ್ ಅವರು, ಸಾರಿ ಹೌದೌದು ಕೋಲ್ಕತ್ತಾ. ಅವ್ರೇನು ಗೊತ್ತಾಕ್ಕ, ಬನ್ನಿ ಹೋಗಿ ಉಲ್ಟಾ ಹೇಳೋದು. ಸೊ ಮೊನ್ನೆ ಏನಾಯ್ತು, ನಾವೀಗ ಬನ್ನಿ ಅಂತ ಅಂತೀವಿ ಗೊತ್ತಾ, ಬರ್ತೀನಿ ಅನ್ನೋದಕ್ಕೆ ಹೋಗ್ತೀನಿ ಅನ್ನೋದು. ಮೊನ್ನೆ ಏನಾಯ್ತು ಗೊತ್ತಾ, ಅವ್ರು ಹೇಳಿದ್ರು ನನ್ನ ಹತ್ರ, ನಾನಂದೆ ಅಭಿ ಆಜಾಯೆ ಅಂತ ಅಂದೆ. ಅದಕ್ಕೆ ನಾನು ಮನೆಯಲ್ಲೇ ಇದ್ದಲ್ವಾ, ಬನ್ನಿ ನೀವು ಆಡ್ಬೇಕಾದ್ರೆ ನಾನು ಹೋಗ್ತೀನಿ ಅಂದರು. ಅಂದರೆ ಬರ್ತೀನಿ ಅಂದಿಲ್ಲ, ಅದು ಹಿಂದಿಯಲ್ಲಿ ಬೇರೆ ಕೇಳಿಸುತ್ತೆ. ಜಾತಿಯು ಅಂದರೆ ಹೋಗ್ತೀವಿ ಅಂತ ಅಂದರು. ನಾನು ಎಲ್ಲಿಗೆ ಜಾತಿ, ಇವ್ರು ಎಲ್ಲಿಗೆ ಜಾತಿ ಹೇಳ್ತಿದ್ದಾರೆ ಅಂತ ನಾನು. ಆಮೇಲೆ ಪ್ರತಿ ಸಲ ಅವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಯಿತು ಜಾತಿಯು ಅಂದರೆ ಬರ್ತಾ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ನನ್ನ ಹಿಂದಿ ಅಂತೂ ನೆಕ್ಸ್ಟ್ ಲೆವೆಲ್. ಅವ್ರು ನಮ್ಮ ಬ್ಲಾಗಲ್ಲಿ ತೋರಿಸ್ತೀವಿ. ಆದರೆ ಒಂದಂದ್ರೆ ಅವ್ರ ಹಿಂದಿ ಬಿಲ್ಕುಲ್, ಅಂದರೆ ಹಿಂದಿ ಗೊತ್ತಿರೋರ್ಗೇನು ಅರ್ಥ ಆಗೋದು ಕಷ್ಟ. ಅಂದರೆ ನಮ್ಮವರು ನಾರ್ತ್ ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ಇಲ್ಲಿ ಹಿಂದಿ ಗೊತ್ತಿರೋರ್ಗೂ ಸ್ವಲ್ಪ ಅರ್ಥ ಆಗೋಲ್ಲ. ಬಟ್ ಕೆಲಸ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅವ್ರ ಪಾಡಿಗೆ ಅವರು ಇದ್ದಾರೆ. ನಮಗೇನಂದರೆ ಅಡ್ಜಸ್ಟ್ ಆಗಿದ್ದಾರೆ ಬೇಸಿಕಲಿ. ಟ್ಯಾಂಟ್ರಮ್ಸ್ ಇಲ್ಲ, ಏನಾದರೂ ಎಕ್ಸ್ಟ್ರಾ ಏನೋ ಹಿಂಗೆ ಆಯಿತು ಇಲ್ಲಿ ಅಂತಂದರೆ ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆ ಮಜಾ ಇರುತ್ತೆ ಆ್ಯಕ್ಚುಲಿ. ಒಂಥರ ಬೇರೆ ಕಲ್ಚರ್ ಅವ್ರನ್ನ ಸಿಗೋದು, ಅವರ ಒಂದು ಅಲ್ವಾ ಅಕ್ಕ. ಏನಾಗುತ್ತೆ ಗೊತ್ತಾ, ನಮಗೆಲ್ಲ ಒಂದೇ ರೂಢಿ ಆಗಿರುತ್ತಲ್ಲ. ಸೊ ಇನ್ನೊಂದು ಕಲ್ಚರ್ ವ್ಯಕ್ತಿ ಸಿಕ್ಕಿದಾಗ ಅವ್ರದ್ದೇನೋ ಒಂದು ವಿಶೇಷಗಳು, ಅವ್ರದ್ದೇನೋ ಮಾತಾಡೋ ಶೈಲಿ. ಏನಕ್ಕ ನೀವು ಕೇಳಲಿಲ್ವಾ? ನಿಮ್ಗಂತೂ ಅರ್ಥನೇ ಆಗಲ್ಲ ಅಕ್ಕ. ತುಂಬ ಕಷ್ಟ ಇದೆ. ಬಟ್ ಇವಾಗ ಅವ್ರಿಗೆ ನಮ್ಮ ಭಾಷೆನೂ ಹಂಗೆ ಅನಿಸ್ತಿರುತ್ತಲ್ಲ. ಏನಾಗಿದೆ ಪ್ರಿಪರೇಷನ್ ಇವತ್ತು? ಚಿಕನ್ನು. ಇದು ಪುಳಿ ಮುಂಚಿದ? ಹೌದೌದು. ಸ್ವಲ್ಪ ಇನ್ನೂ ಗ್ರೇವಿ ಬೇಕಕ್ಕ. ಅದೇ ಕೇಳು ಅಂತ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೌದು, ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್. ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಇಲ್ಲ, ಇನ್ನೂ ಬೇಕಾಕ. ಓಕೆ, ಯಾಕೆ ಗೊತ್ತಾ, ಇನ್ನೂ ಸ್ವಲ್ಪ ಇದ್ದರೆ ಮಸಾಲೆ ಚೆನ್ನಾಗಿರುತ್ತೆ ಅಲ್ವಾ? ನೋಡ್ತೀರಾ ಟೇಸ್ಟು? ಇಲ್ಲ ಸ್ವಲ್ಪ ಮಾಡಲ ಮಸಾಲ ಹಾಕಲ? ಮಸಾಲೆ ಸ್ವಲ್ಪ ಹಾಕಿ. ಅಂದರೆ ಸ್ವಲ್ಪ ನಿಮ್ಗೆ ಅನಿಸ್ತಿಲ್ವಾ ಬೇಕು ಅಂತ? ಅಂದರೆ ನಾನು ಇದು ಫಸ್ಟ್ ಟೈಮ್ ನನಗೆ ಸರಿ. ಅದು ಕೆಂಪಿಗೆ ಇರಬೇಕಕ್ಕ, ಫುಲ್ ಲೈಕ್ ರೆಡ್ ಆಗಿ. ಸೊ ಇವತ್ತು ನಾವು ಪುಳಿಮುಂಚಿ, ಮಂಗಳೂರು ಸ್ಟೈಲ್ ಪುಳಿಮುಂಚಿ. ಇದು ಮಂಗಳೂರಲ್ಲಿ ಇದು ಒಂದು ಫೇಮಸ್ ಡಿಶ್ಶು. ಸೊ ಅದನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಇದೊಂದು ಪೌಡರ್ ಇದೆ ಆ್ಯಕ್ಚುಲಿ. ಇದು ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ, ಈಸಿ ಅದು ಪ್ರಿಪೇರ್ ಮಾಡೋದಕ್ಕೆ. ಸೊ ಇವತ್ತು ಟ್ರೈ ಮಾಡ್ತಾಯಿದ್ದೀವಿ. ನಾವು ಮಂಗಳೂರು ಸ್ಟೈಲ್ ಪುಳಿಮುಂಚಿ ಮಾಡ್ತಾಯಿದ್ದೀವಿ. ಇದೊಂದು ಪೌಡರ್ ಇದೆ, ಇದರಲ್ಲಿ ಮಾಡ್ತಾಯಿದ್ದೀವಿ ಈ ಪೌಡರ್. ಸೊ ಪುಳಿಮುಂಚಿ ಈ ಪೌಡರಲ್ಲಿ ಇವತ್ತು ಊಟಕ್ಕೆ ಮಾಡ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ಇದರಲ್ಲಿ ನಾವು ಇದಕ್ಕೂ ಟ್ರೈ ಇದನ್ನು ಮಾಡಿದ್ವಿ, ಯಾವುದು ಗೀ ರೋಸ್ಟ್ ಮಾಡಿದ್ವಿ. ಗೀ ರೋಸ್ಟ್ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ಪುಳಿಮುಂಚಿ. ಅಕ್ಕ ಇದೇನಕ್ಕ ಒಗ್ಗರಣೆನಾ? ರಸಮ್ಮ. ರಸಮ್ ಒಗ್ಗರಣೆ ಮಾಡ್ತಾಯಿದ್ವಿ. ಮೈಕ್ ಹಾಕಿದ್ರೆ ಬೇಕಿದ್ರೆ ತೆಗೆದು ನೀವು ಯೂಸ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಹಾಕಿ ಮಸಾಲ ಅಂತ ಅಂದೆ ನಾನು. ಹಾಕ್ಲಾ ಇನ್ನು ಸ್ವಲ್ಪ? ಸೊ ಪುಳಿಮುಂಚಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಮಂಗಳೂರು ಡಿಶ್ಶು ಪುಳಿಮುಂಚಿ.
ಸೊ ಪುಳಿ ಮುಂಚಿ ಇವತ್ತು ಫಸ್ಟ್ ಟೈಮ್ ನಮ್ಮ ಬೆಂಗಳೂರು ಮನೆಯಲ್ಲಿ ನಾವು ಟ್ರೈ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಈ ಅಡುಗೆ ಭಟ್ಟು. ಇವಾಗ ಇದರಲ್ಲಿ ಏನು ಬರ್ದಿದ್ದಾರೆ ಅಂದರೆ 750 ಗ್ರಾಮ್ ಅಂತ, ಮತ್ತೆ 750 ಗ್ರಾಮು ಮತ್ತೆ 1 kg ಅಂತ. ಮೈಕ್ ತಗೋ ಅಶ್, ಅಕ್ಕದು ಮೈಕ್ ನಿನ್ನ ಕೈಯಲ್ಲಿ ಇಟ್ಕೊ, ಮತ್ತೆ ನಿನ್ಗೂ ಅಕ್ಕಗೆ ನೀವಿಬ್ರು ಶೇರ್ ಮಾಡ್ಕೊಳ್ಳಿ. ಅಯ್ಯೋ ನನಗೆ ವಯರ್ ಮಾಡ್ತೋಗ್ತಿದೆ. ಸೊ ಇದಕ್ಕಿಂತ ಮುಂಚೆ ವಾಯ್ಸ್ ಮೈಕಲ್ಲಿ ಬಂದಿರಲ್ಲ. ಐ ಹೋಪ್ ನಿಮಗೆ ಕೇಳಿಸಿರುತ್ತೆ. ಸೊ ಇವತ್ತು ನಾನು ಮತ್ತೆ ಹೇಳ್ತೀನಿ, ನಾವು ಪುಳಿ ಮುಂಚಿ ಮಾಡ್ತಾ ಇದ್ದೀವಿ. ಸೊ ಇದು ಮಂಗಳೂರು ಡಿಶ್ಶು. ಫಸ್ಟ್ ಟೈಮ್ ಇಲ್ಲಿ ನಾವು ಮಾಡ್ತಾ ಇರೋದು, ಬಟ್ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಂಡ್ ಇದಕ್ಕಿಂತ ಮುಂಚೆ ನಾವು ಗೀ ರೋಸ್ಟ್ ಮಾಡಿದ್ವಿ ಈ ಪೌಡರಲ್ಲೇ. ಸೊ ಇವತ್ತು ಪುಳಿ ಮುಂಚಿ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ಆ ಪ್ಯಾಕೆಟಲ್ಲಿ 750ರಿಂದ 1 kg ಅಂತ ಹೇಳಿ ಬರೆದಿದ್ದಾರೆ. ಅಂದರೆ ನನ್ನ ಪ್ರಕಾರ ಅದು ಫುಲ್ ಪೇಸ್ಟ್ನ ನಾವು 750 1 kgಗೆ ಹಾಕಬೇಕು. ಸೊ ನಾವು ಇಲ್ಲಿ ನಮ್ದು ಇವಾಗ 500 ಇದೆ ಅಲ್ವಾ, ಹಂಗಾದ್ರೆ ನಾವು ಎಷ್ಟು ಹಾಕಬೇಕು? ಅದು ಪರವಾಗಿಲ್ಲ, ಆ ಥರ ಏನಿಲ್ಲ. ನಮ್ಮ ತಕ್ಕಂತೆ ಅಂದರೆ ಏನು ನೀವಿವಾಗ ಜಾಸ್ತಿ ಹಾಕಿದ್ರು ಏನು ಖರಾಬ್ ಆಗಲ್ಲ, ಖಾರ ಜಾಸ್ತಿ ಖಾರ ಜಾಸ್ತಿ ಆಗ್ತದೆ. ಬಟ್ ನೀವು ಖಾರ ಕಮ್ಮಿ ತಿಂತೀರಂದ್ರೆ ನಮ್ಮ ಮಸಾಲೆ ಕಮ್ಮಿ ಹಾಕೋಬೇಕು ಅಷ್ಟೇ. ಏನಿಲ್ಲ, ಇದು ಅರ್ಧನೂ ಹಾಕಿಲ್ಲ ನಾವಿನ್ನ. ಮತ್ತೆ ನಾವು ಸಂಜೆ ರಾತ್ರಿಗೆ ಫುಲ್ ಡ್ರೈ ಆಗಿರುತ್ತೆ ಗೀ ರೋಸ್ಟ್. ಅಂದ್ರೆ ಪುಳಿ ಮುಂಚಿ ಸ್ವಲ್ಪ ಖಾರನೇ ಆಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಇದು ನೀವು ಹಿಂಗ್ ಮಾಡ್ತೀರಲ್ಲ, ಅದು ಚಿಕ್ಕ ಚಿಕ್ಕ ಪೀಸ್ ಆಗಿ ಹೋಗುತ್ತೆ. ಕಲ್ಲಡಿ ಅದು ಕನ್ನಡದಲ್ಲಿ ಏನ್ ಹೇಳೋದು? ಕಲ್ಲಡಿಗೆ ತುಳುವಲ್ಲಿ ಕಲ್ಲಡ್ದು ಎಲ್ಲೆಲ್ಲಿ ಹಾಕೊಂಡು ಪೀಸು, ಅದಕ್ಕೆ ಏನ್ ಹೇಳೋದು? ಕಲ್ಲಡಿಗೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಹೆಂಗ್ ಚೆನ್ನಾಗಿ ಇಲ್ಲಡಿನಿ ಕುಡ್ಲದ ಚಿಕನ್ ಪುಳಿ ಮುಂಚಿ. ಬಟ್ ಲಾಂಗ್ ರೂಟ್ ಶಾರ್ಟ್ ಕಟ್ ಪಣ ಮಸಾಲ ಆಲ್ರೆಡಿ ರೆಡಿ ಮಸಾಲ ಉಂಡು. ಐನೆ ಅಂಚನೆ ಮಿಕ್ಸ್ ಮಂತು ಮನ್ಪುನಿ ಹಸಿ ವಾಸನೆ ಹೋಗ್ಬೇಕು. ಏರೆಗಾಂಡಲ ಯಾರಿಗಾದ್ರೂ ಬೆಂಗಳೂರು ಅವ್ರಿಗೆ ಏರೆಗಾಂಡಲ ಪುಲಿ ಮುಂಚಿ ಮನ್ಪೊಡು ಗೀ ರೋಸ್ ಮನ್ಪೊಡು ಶಾರ್ಟ್ ಕಟ್ಟಡ್ ಬೋರ್ಡ್ ಉಂದಿತ್ತನ ಕಮೆಂಟ್ ಮನ್ಪ್ಲೆ ಎಂಕಲ್ ಓ ಒಂದು ಪಂದು ನೆಕ್ಸ್ಟ್ ವಿಡಿಯೋ ತೋಜವ ಅತ್ತು ಎಂಕಲ್ ಕಮೆಂಟ್ಸ್ ಇಡೆ ಪನ್ ಇತ್ತೇನು ಆಲ್ರೆಡಿ ಪ್ಯಾಕೆಟ್ ತೋಜದೆ. ಹೌದಾ? ಓಕೆ ಸರಿ. ಶಿಟ್ ಫ್ಲಾಪ್. ಸೇವ್. ओ बहने दोनों बहने भी है. आज दीदी आइए आपको आज ಚಿಕನ್ ಹಾಕಿ ಎಲ್ಲ ಆದ್ಮೇಲೆ ಅವು ಬರ್ದಿದ್ದಾರಲ್ಲ ಅವ್ರು ನಾಳೆ ಅದು ಸ್ವಲ್ಪ ಗ್ರೇವಿ ಮಾಡಬೇಕು ಅಂತ ಇದ್ರೆ ಹಾಕ್ಬೇಕು ಅಂತ ಅವ್ರು ಹೇಳಿರೋದು. ಗ್ರೇವಿ ಬೇಕಂದ್ರೆ ನೀರು ಹಾಕ್ಬೇಕಂತಂದ್ರು, ನಮ್ಗೆ ಡ್ರೈ ಆಗಿ ಸ್ವಲ್ಪ ಹಾಕೊಂತ ರಸಂ. ಅದು ಬಟರ್ ಕಬಿ 3 ಜನ 3 ಲ್ಯಾಂಗ್ವೇಜ್ 4 ಜನ ಅಂದ್ರೆ ನೀವು ಕನ್ನಡ ಹೇಳ್ಬೇಕಾಯ್ತು. ಯಾರಿಗೂ ಅಕ್ಕ ಚೆನ್ನಾಗಿದೆ ಅಂತ ಹೇಳ್ತೀವಿ. ಯಾರಿದು ಫಿಶ್ ಫ್ಯಾಕ್ಟ್ರಿ ಅವರು ಅಂತ ನನಗೆ ದೇವರಾಣಿಗೂ ಗೊತ್ತಿಲ್ಲ, ಈ ಬ್ರ್ಯಾಂಡ್ ಅವರು. ಬಟ್ ನೀವೇನಾದರೂ ನಮ್ಮ ವ್ಲಾಗ್ ನೋಡ್ತಾ ಇದ್ರೆ ನೀವೆಲ್ಲೋ ಹೋಗ್ತೀರಾ. ಇವಾಗ ನಾನು ಮಾಡ್ತೀನಿ. ಚಿಕನ್ ಹಾಕಿ ಎಲ್ಲ ಆದ್ಮೇಲೆ ಅವು ಬರ್ದಿದ್ದಾರಲ್ಲ ಅವ್ರು ನಾಳೆ ಅದು ಸ್ವಲ್ಪ ಗ್ರೇವಿ ಮಾಡಬೇಕು ಅಂತ ಇದ್ರೆ ಹಾಕ್ಬೇಕು ಅಂತ ಅವ್ರು ಹೇಳಿರೋದು. ಗ್ರೇವಿ ಬೇಕಂದ್ರೆ ನೀರು ಹಾಕ್ಬೇಕಂತಂದ್ರು, ನಮ್ಗೆ ಡ್ರೈ ಆಗಿ ಸ್ವಲ್ಪ ಹಾಕೊಂತ ರಸಂ. ಅದು ಬಟರ್ ಕಬಿ. ಹೌದಾ? ಇವಾಗ ಅದ್ವಿತಿ ಅವ್ರು ತಿಂತಾ ಇದ್ದಾರೆ. ಇವಾಗ ಎಷ್ಟು ವಿಡಿಯೋಗಳಲ್ಲಿ ವಾಯ್ಸ್ ಏನಾಗಿದೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. हाँ मैं भूल गई आपको बोलने की. ನೋಡ್ಕೊಳ್ಳಿ ಬಿಸಿ ಇದೆ. ಇದು ನೀರು ಹಾಕೋ ಮುಂಚೆದು. ಇದು ನೀರು ಹಾಕಿದ್ಮೇಲೆ ಆನ್ ಕರ್ ದೀಜಿए. ನಮ್ಮ ಯಾವ ಚೆನ್ನಾಗಿದೆ ಅಕ್ಕ, ನೀರು ಹಾಕೋ ಮುಂಚೆದು ಚೆನ್ನಾಗಿದೆ. ಸ್ವಲ್ಪನೇ ಹಾಕಿದ್ವಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಗ್ರೇವಿ ಹಾಕ್ಬಿಡಿ. ಇಲ್ಲ ಇಲ್ಲ ತೋರಿಸಿ, ಪರವಾಗಿಲ್ಲ ಸಾಕು. ಅಲ್ಲ ಡ್ರೈ ಆಗುತ್ತೆ. ಉಪ್ಪು ಗಿಪ್ಪು ಏನು ಬೇಡ. ಎಲ್ಲಾರ್ಗೂ ಹೇಳ್ಬೇಕು, ಇದೇನು ಪ್ರಮೋಷನ್ ಏನು ಅಲ್ಲ. ನಮ್ಗೆ ಅಕ್ಕದು ಕುಕ್ಕಿಂಗ್ ಎಲ್ಲ ಆಯಿತು. ಆ್ಯಂಡ್ ಇಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಇಬ್ಬರು ನಮಗೆ ಸಹಾಯ ಮಾಡೋರು ಇರೋದು. ಸೊ ಅರ್ಚನಾ ದೀದಿ ಮತ್ತು ರಾಧಕ್ಕ. ಸೊ ಒಳ್ಳೆ ಫನ್ ಸೆಷನ್ ಆಯಿತು ಕಿಚನಲ್ಲಿ. ಸೊ ಇಬ್ಬರದ್ದು ಕ್ಯಾರೆಕ್ಟರಿಸ್ಟಿಕ್ ಸೇಮ್ ಇದೆ. ಏನಂದರೆ ಮಾತಾಡ್ತಾರೆ, ಚೆನ್ನಾಗಿ ಮಜಾ ಮಾಡ್ತಾರೆ, ಕ್ಯಾಮ್ರಾ ಜೊತೆ ಫ್ರೆಂಡ್ಲಿ ಕೂಡ ಇದ್ದಾರೆ. ಸೊ ಹಾಗಾಗಿ ನಾವು ಈ ವಿಡಿಯೋನ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಆ್ಯಂಡ್ ಅವರಿಬ್ಬರ ಜೊತೆ ಏನು ಫನ್ ಮಾಡಿದೆ ಅನ್ನೋದು ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ವ್ಲಾಗನ್ನು ನೀವೆಲ್ಲರೂ ನೋಡಿ ಆಯ್ತಾ. ಸಖತ್ ಕ್ಯೂಟ್ ಆಗಿದೆ.
ಸೊ ತುಂಬ ಆ್ಯಕ್ಚುಲಿ ನಮ್ಗೆ ಹೇಳ್ಬೇಕಂದ್ರೆ ಇವಾಗ ರಾಧಕ್ಕನು ವಾಪಸ್ ಬಂದುಬಿಟ್ಟು ಅರ್ಚನಾ ದೀದಿನೂ ಇವಾಗ ಹೊಸದಾಗಿ ಬಂದಿರೋದ್ರಿಂದ ಒಂದೇನೋ ಎನ್ವೈರ್ಮೆಂಟೇ ಚೇಂಜ್ ಆಗಿದೆ. ನಮಗೆ ಇಬ್ಬಿಬ್ಬರು ಅಮ್ಮಂದಿರ್ತಾರ ಖುಷಿ ಆಗ್ತಾ ಇದೆ. ಯಾಕಂದರೆ ಅಮ್ಮ ನಮ್ಮ ಜೊತೆ ಇಲ್ಲಿರಲ್ಲ. ಸೊ ಇವರಿಬ್ಬರು ನಮಗೆ ಒಂದು 10 ಗಂಟೆಯಿಂದ 12 ಗಂಟೆ ರಾಧಕ್ಕ ಆದರೆ 1:15 ಇವ್ರು ಬರ್ತಾರೆ. ಸೊ ಒಂಥರ ಮನೇಲಿ ಏನೋ ನಮಗೆ ಬೇಜಾರು ಆಗಿ 2 ತಿಂಗಳಿಂದ ತೀರಾ ನಮಗೆ ಬೋರ್ ಹೊಡೆದಿತ್ತು. ಇದು ಖುಷಿ ಕೊಟ್ಟಿದೆ. ಸೊ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿಂಗೆ ಇಲ್ಲಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸಿ ಯು.